WPL 2025 ಪ್ಲೇ ಆಫಿಗೆ ಗುಜರಾತ್ ಜೈಂಟ್ಸ್ ವುಮೆನ್ಸ್ ಟೀಮ್ ಅಫಿಷಿಯಲಿ ಕ್ವಾಲಿಫೈ ಆಗಿದೆ. ಅದೆಲ್ಲದಕ್ಕಿಂತ ಮಿಗಿಲಾಗಿ WPL ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಅಂತೂ ಇಂತೂ ಗುಜರಾತ್ ಜೈಂಟ್ಸು ಮುಂಬೈ ಇಂಡಿಯನ್ಸ್ ವಿರುದ್ಧ ಮೊದಲ ಬಾರಿಗೆ ಜಯ ದಾಖಲಿಸಿದೆ. 8-1 ಅಂತರ 8 ಮ್ಯಾಚ್ ಮುಂಬೈ ಇಂಡಿಯನ್ಸ್ ವಿನ್ ಆಗಿತ್ತು. ಅಂತೂ ಇಂತೂ ಇವತ್ತು ವಿನ್ ಆಗಲೇಬೇಕಾಗಿದ್ದಂತಹ ಸಿಚುವೇಷನಲ್ಲಿ ಗುಜರಾತ್ ಜೈಂಟ್ಸ್ ವಿನ್ ಆಗಿ ಅಫಿಷಿಯಲಿ ಪ್ಲೇ ಆಫಿಗೆ ಕ್ವಾಲಿಫೈ ಆಗಿದೆ. ನಮಸ್ಕಾರ, ಎಲ್ಲಿಗೆ ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಮುಂಬೈ ಇಂಡಿಯನ್ಸ್ ನೋಡಿ, ನಮ್ಮ ವ್ಯೂವರ್ಸಲ್ಲಿ WPL ವ್ಯೂವರ್ಸ್ ಅಂತಲೇ ಇಟ್ಕೊಳ್ಳುವ, ಅದರಲ್ಲಿ ಹೈಯೆಸ್ಟ್ RCB ಫ್ಯಾನ್ಸ್ ಇದ್ದಾರೆ, ಸೆಕೆಂಡ್ ಹೈಯೆಸ್ಟ್ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಇದ್ದಾರೆ ಅಂತ ಅಂದ್ಕೊಳ್ತೇನೆ. ಮುಂಬೈ ಇಂಡಿಯನ್ಸ್ ಫ್ಯಾನ್ಸಿಗೆ ನಾನು ಕೇಳ್ತಾ ಇರೋದು, ದಯವಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬೇಕು. ನಾವು ಏನು ಆಡಿಕೊಂಡು ಹೋಗೋದು ಅದೆಲ್ಲ ಮಾಡೋದಿಲ್ಲ. ಮುಂಬೈ ಇಂಡಿಯನ್ಸಲ್ಲಿ ಎರಡೇ ಬ್ಯಾಟರ್ ಇರೋದು, ಹರ್ಮನ್ಪ್ರೀತ್ ಕೌರ್ ಮತ್ತು ಸ್ಕೀವರ್ ಬ್ರಂಟ್. ಈ ಮಾತು ನೀವು ಒಪ್ತೀರಾ? ಯಾಕಂತಂದರೆ ಬೇರೆ ಯಾರು ಎಂಥದ್ದು ಆಡಿಲ್ಲ ಈ ಒಂದು ಸೀಸನಲ್ಲಿ. ಒಂದು ಚೂರು ನಿಕೋಲಾ ಕ್ಯಾರಿ ಅವರು ಚೆಂದ ಮಾಡಿ ಆಡ್ತಾಯಿದ್ರು, ಫಸ್ಟ್ 4 ಮ್ಯಾಚ್ ಏನೋ ಚೆಂದ ಮಾಡಿ ಆಡಿದ್ರು. ಅದಾದಮೇಲೆ ಅವರಿಗೆ ಪ್ಲೇಯಿಂಗ್ 11ನಲ್ಲಿ ಕರೆಕ್ಟಾಗಿ ಚಾನ್ಸ್ ಸಿಗ್ತಾ ಇರಲಿಲ್ಲ. ಸೊ ಎಲ್ಲಿ ಎಡವಿದೆ? 8 ಮ್ಯಾಚಲ್ಲಿ ಕೇವಲ 3 ಮ್ಯಾಚ್ ವಿನ್ ಆಗಿರೋದು ಮುಂಬೈ ಇಂಡಿಯನ್ಸ್ ವುಮೆನ್ಸ್ ಟೀಮು. ಆ್ಯಂಡ್ ಇವಾಗ ಇನ್ನು ಒಂದೇ ಒಂದು ಲೀಗ್ ಹಂತದ ಒಂದೇ ಒಂದು ಮ್ಯಾಚ್ ಬಾಕಿ ಉಂಟು, ಅದು ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ತಂಡ ವರ್ಸಸ್ UP ವಾರಿಯರ್ಸ್ ತಂಡ. ಸೊ UP ವಾರಿಯರ್ಸ್ ಏನಾದರೂ ಗೆದ್ದರೆ ಖಂಡಿತವಾಗಿ ಮುಂಬೈ ನೆಕ್ಸ್ಟ್ ರೌಂಡಿಗೆ ಕ್ವಾಲಿಫೈ ಆಗ್ತದೆ. ಯಾಕಂತಂದರೆ UP ವಾರಿಯರ್ಸ್ ಇದು ರನ್ ರೇಟ್ ಭಾರಿ ಕಡಿಮೆ ಉಂಟು. ಸೊ ಮುಂಬೈ ಇಂಡಿಯನ್ಸನ್ನು ರನ್ ರೇಟಲ್ಲಿ ಬೀಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಲೇ ಅಂದ್ಕೊಳ್ತೇನೆ UP ವಾರಿಯರ್ಸಿಗೆ. ಡೆಲ್ಲಿ ಕ್ಯಾಪಿಟಲ್ಸ್ ಏನಾದರೂ ವಿನ್ ಆದರೆ ಆಗ ಡೆಲ್ಲಿ ಕ್ಯಾಪಿಟಲ್ಸ್ ಮುಂದಿನ ಹಂತಕ್ಕೆ ತೇರ್ಗಡೆ ಆಗ್ತದೆ. 8 ಮ್ಯಾಚಲ್ಲಿ 5 ಮ್ಯಾಚ್ ಗೆದ್ದಿದ್ದಾರೆ ಗುಜರಾತ್ ಜೈಂಟ್ಸ್ ಅವರು. ಅದರಲ್ಲಿ ನೀವು ಹೇಳ್ಬೋದು 2 ಮ್ಯಾಚ್ ಲಕ್ಕಲ್ಲಿ ಗೆದ್ದಿರೋದು ಬ್ರೋ ಡೆಲ್ಲಿ ವಿರುದ್ಧ ಅಂತ. ಡೆಲ್ಲಿ ವಿರುದ್ಧ ಗೆಲ್ಲುವಂಥ ಮ್ಯಾಚನ್ನು ಸೋಲುವ ಸ್ಥಿತಿಗೆ ತೆಗೆದುಕೊಂಡು ಹೋಗಿ ಕೊನೆಗೆ ಲಾಸ್ಟ್ ಓವರಲ್ಲಿ ಸೋಫಿ ಡಿವೈನ್ ಅವರು, ನಿಮಗೆ ಗೊತ್ತುಂಟು, 2 ಮ್ಯಾಚಲ್ಲಿ ಅದನ್ನು ಡಿಫೆಂಡ್ ಮಾಡಿದ್ದು. ಸೊ ಆ 2 ಮ್ಯಾಚ್ ಸೋತಿದ್ರೆ ಡೆಲ್ಲಿ 2 ಮ್ಯಾಚ್ ವಿನ್ ಆಗಿ ಡೆಲ್ಲಿ ಅಫಿಷಿಯಲಿ ಪ್ಲೇ ಆಫಿಗೆ ತೇರ್ಗಡೆ ಆಗ್ತಾ ಇತ್ತು. ಬಟ್ ಎನಿವೇಸ್ 8ರಲ್ಲಿ 5 ಗೆದ್ದಿದ್ದಾರೆ, 10 ಪಾಯಿಂಟ್ಸ್ಗಳಿಂದ ಈಗ ಪ್ಲೇ ಆಫಿಗೆ ತೇರ್ಗಡೆ ಆಗಿದ್ದಾರೆ. ಪ್ಲೇ ಆಫಲ್ಲಿ ಸಹ ಎಲಿಮಿನೇಟರ್ ಮ್ಯಾಚ್, RCB ಆಲ್ರೆಡಿ ಫೈನಲ್ಸಿಗೆ ಸೆಲೆಕ್ಟ್ ಆಗಿದೆ. ಸೊ ಇವಾಗ ಗುಜರಾತ್ ವಿರುದ್ಧ ಎಲಿಮಿನೇಟರಲ್ಲಿ ಒಂದ ಮುಂಬೈ ಅಥವಾ ಡೆಲ್ಲಿ ಆಡ್ತದೆ. UP ವಾರಿಯರ್ಸ್ ನನ್ನ ಪ್ರಕಾರ ಸಾಧ್ಯನೇ ಇಲ್ಲ ಬಿಡಿ. ಸೊ ಯಾರು ಬರಬಹುದು UP ವಾರಿಯರ್ಸಿಗೆ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚಲ್ಲಿ ಯಾರು ವಿನ್ ಆಗಬೇಕು, ಯಾರು ವಿನ್ ಆಗಬಹುದು, ಇದು 2 ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ಮ್ಯಾಚಲ್ಲಿ ನೋಡಿ, ಗಾರ್ಡ್ನರ್ ಮತ್ತು ವೇರಮ್, ನಾನು ಹೇಳಿದ್ದೆ ಯಾವುದೋ ಒಂದು ಮ್ಯಾಚಲ್ಲಿ GG ವಿನ್ ಆದಾಗ ವಾ ವೇರಮ್ ಅಂತ ತಮ್ಮನೇಲಿ ಬರ್ತಿದೆ. ಅದಾದಮೇಲೆ ವೇರಮ್ ಕಡೆಯಿಂದ ಅಂತಹ ಒಂದು ನೋಟೇಬಲ್ ಕಾಂಟ್ರಿಬ್ಯೂಷನ್ ಬಂದಿರಲಿಲ್ಲ. ಕೆಲವೊಂದು ಮ್ಯಾಚಲ್ಲಿ ಅವರನ್ನು ಪ್ಲೇಯಿಂಗ್ 11ಇಂದ ಕೂಡ ತೆಗೆದುಹಾಕಿದ್ರು. ಬಟ್ ಇವತ್ತು ಸಾಲಿಡ್ ಅವರ ಇಬ್ಬರ ಪಾರ್ಟ್ನರ್ಶಿಪ್ ಏನಿದೆ ಅದೇ ಆ್ಯಕ್ಚುಲಿ ಟರ್ನಿಂಗ್ ಪಾಯಿಂಟ್. ಇಲ್ಲ ಇದ್ದರೆ 167 ಹೊಡಿತಾರೆ ಅಂತ ಅಂದ್ಕೊಂಡಿರಲ್ಲ, ಅಲ್ಲಿಯ ತನಕ ಹೋಗ್ತದೆ ಅಂತ. ಹೀಲಿ ಮ್ಯಾಥ್ಯೂಸ್ ಅವರನ್ನು ಪಾಪ ಏನು ಮೆರೆಸ್ತಾ ಇದ್ದಾರೆ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟು. ಅವರು ಬ್ಯಾಟಿಂಗಲ್ಲಿ ಸಹ ಕ್ಲಿಕ್ ಆಗಲಿಲ್ಲ, ಬೌಲಿಂಗಲ್ಲಿ ಸಹ ಕ್ಲಿಕ್ ಆಗಲಿಲ್ಲ. ಒಂದು ಮ್ಯಾಚ್ ಏನೋ 50 ಹೊಡೆದು ನಮ್ಮ ಎಗೇನ್ಸ್ಟ್, ಅಂದರೆ RCB ಎಗೇನ್ಸ್ಟ್ ಲಾಸ್ಟ್ ಮ್ಯಾಚಲ್ಲಿ 50 ಹೊಡೆದ್ರು ಬಿಟ್ಟರೆ ಹೋಲ್ ಟೂರ್ನಮೆಂಟ್ ಶೂನ್ಯ ಸಾಧನೆ. ಯಾಕೆ 4 ಓವರೆಲ್ಲ ಕೊಡ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ. ಇವತ್ತು ಸರಿಯಾಗಿ ಹೊಡಿಸ್ಕೊಂಡ್ರು. ಅಮನ್ಜೋತ್ ಕೌರ್ ಅವರು ಕಂಟ್ರೋಲ್ಡ್ ಬೌಲಿಂಗ್ ಹಾಕಿದ್ರು ಕೂಡ 2 ಓವರ್ ಕೊಟ್ಟಿರೋದು ಹರ್ಮನ್ಪ್ರೀತ್ ಕೌರ್ ಅವರು. ಸೊ ಸಿಕ್ಕಾಪಟ್ಟೆ ಕ್ಯಾಲ್ಕುಲೇಷನ್ ಎರರ್ ಆಗಿದೆ. ಆ್ಯಂಡ್ ಗಾರ್ಡ್ನರ್ 46 ರನ್ ಹೊಡೆದ್ರು. ಆ್ಯಂಡ್ ಇವರು ಯಾರು ವೇರಮ್ ಅವರು 44 ರನ್ ಹೊಡೆದ್ರು. ಇಬ್ಬರು ಕೂಡ ಚಿತ್ರನ ದಡ್ಡ ಬಟ ಅಂತ ಹೊಡೆದಿದ್ದಾರೆ. ಒಂದು 2 ಓವರಲ್ಲಿ ಆ ಮ್ಯಾಚಿನ ಗತಿಯನ್ನೇ ಚೇಂಜ್ ಮಾಡಿದರು. ಒಂದು ಐ ಥಿಂಕ್ ಹೀಲಿ ಮ್ಯಾಥ್ಯೂಸ್ ಅವರ ಓವರ್, ನೆಕ್ಸ್ಟ್ ಓವರು ಐ ಥಿಂಕ್ ಶಬ್ನಮ್ ಇಸ್ಮಾಯಿಲ್ ಅವರ ಓವರಲ್ಲಿ 2-4 ಗಾರ್ಡ್ನರ್ ಅವರು ಹೊಡೆದ್ರು, 2-4 ವೇರಮ್ ಅವರು ಹೊಡೆದ್ರು. ಸೊ 167 ರನ್. ಬಟ್ ಮುಂಬೈ ಇಂಡಿಯನ್ಸ್ ವಿನ್ ಆಗಬೇಕು ಅಂತಂದರೆ ಎಸ್, ಇದು ಗೆಟ್ಟೇಬಲ್ ಟಾರ್ಗೆಟ್. ಬಟ್ ನಾ ಆಗಲೇ ಹೇಳಿದಾಗ 2 ಬ್ಯಾಟರ್ ಇರೋದು, ಸ್ಕೀವರ್ ಬ್ರಂಟ್, ಹರ್ಮನ್ಪ್ರೀತ್ ಕೌರ್. ಇವತ್ತು ಸ್ಕೀವರ್ ಬ್ರಂಟ್ ಅವರು ಕೈ ಹಿಡಿಯಲಿಲ್ಲ ನೋಡಿ. ಇದು ಮುಂಬೈ ಇಂಡಿಯನ್ಸ್ ವಿನ್ ಆದಂತಹ 3 ಮ್ಯಾಚಲ್ಲಿ 2 ಮ್ಯಾಚ್ ಅಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಹರ್ಮನ್ಪ್ರೀತ್ ಕೌರ್, ಇನ್ನೊಂದು ಮ್ಯಾಚಲ್ಲಿ ಸ್ಕೀವರ್ ಬ್ರಂಟ್, ಅದು RCB ವುಮೆನ್ಸ್ ತಂಡದ ವಿರುದ್ಧ. ಇವತ್ತು ಸ್ಕೀವರ್ ಬ್ರಂಟ್ ಕೈ ಹಿಡಿಯಿಲ್ಲ. ಇವತ್ತು ಕೂಡ ಪಾಪ ಒಬ್ಬರೇ ಹರ್ಮನ್ಪ್ರೀತ್ ಕೌರ್ ಒಬ್ಬರೇ ದಡಬಡ ಅಂತ ಹೊಡಿತಾ ಇದ್ದರು. 82 ರನ್ ಹೊಡೆದು ನಾಟ್ಔಟ್ ಆಗಿದ್ದರು. ಯಾರು ಕೂಡ ಸಪೋರ್ಟೇ ಕೊಡಲಿಲ್ಲ ಇವತ್ತು ಹರ್ಮನ್ಪ್ರೀತ್ ಕೌರಿಗೆ. ಯಾರು ಕೂಡ ಏನು ಕೂಡ ಚೆಂದ ಮಾಡಿ ಆಡಲೇ ಇಲ್ಲ. ಆ್ಯಂಡ್ ಗುಜರಾತಲ್ಲಿ ಸೋಫಿ ಡಿವೈನ್ ಅವರು ಪರ್ಪಲ್ ಕ್ಯಾಪ್ ನಾನೇ ಇಟ್ಕೊಳ್ಳೋದಂತ ಡಿಸೈಡ್ ಮಾಡಿ ಆಗಿದೆ. ಸೊ ಇವತ್ತು 2 ವಿಕೆಟ್ ತೆಗೆದ್ರು, ಗಾರ್ಡ್ನರ್ ಅವರು ವಿಕೆಟ್ ತೆಗೆದ್ರು. ಸೊ ಆಲ್ ಆಫ್ ಅಂದರೆ ಟೀಮು ಒಂದು ಬೌಲಿಂಗ್ ಯೂನಿಟ್ ಅಂತ ನೋಡಿದರೆ
168 ಡಿಫೆಂಡ್ ಮಾಡಿದ್ರಲ್ಲ, 11 ರನ್ನಿಂದ ವಿನ್ ಆಗಿದ್ದಾರೆ. ಲಾಸ್ಟ್ ಓವರಲ್ಲಿ 26 ರನ್ ತೆಗೆಯುವಂತಹ ಅಗತ್ಯತೆ ಇತ್ತು ಹರ್ಮನ್ ಪ್ರೀತ್ ಕೌರ್ಗೆ. ಯಾಕಂತಂದರೆ ಮುಂಬೈ ಇಂಡಿಯನ್ಸ್ಗೆ ಅಂತ ಹೇಳಲಿಕ್ಕಾಗೋದಿಲ್ಲ. ಮುಂಬೈ ಯಾಕಂದರೆ ಬೇರೆ ಯಾವ ಬ್ಯಾಟರೇ ಇರಲಿಲ್ಲ. ವಿನ್ ಮಾಡಿಸಿದ್ರೆ ಅದು ಹರ್ಮನ್ ಪ್ರೀತ್ ಕೌರಿಂದ ಮಾತ್ರ ಸಾಧ್ಯ ಆಗ್ತಾಯಿತ್ತು. ಫಸ್ಟ್ ಬಾಲ್ 6 ಬಂತು, ಅದಾದಮೇಲೆ ಡಾಟ್ ಬಂತು, ಮೂರನೇ ಬಾಲ್ 6 ಬಂತು. ಆಗ ಎಂತ ಅಣ್ಣ ಎಲ್ಲರೂ ದಡಬಡ ಅಂತ 6 ಹೊಡೆದೇ ವಿನ್ ಮಾಡಿಸ್ತಾರಾ ಅಂತೆಲ್ಲ ಅಂದ್ಕೊಂಡೆವು. ಬಟ್ ಆಗಲಿಲ್ಲ. ಮುಂಬೈ ಇಂಡಿಯನ್ಸ್ 11 ರನ್ನಿಂದ ಸೋತರು. ಬೇರೆ ಅಂದರೆ ಇನ್ನೆಂತ ಮಾಡಬೇಕು? ಇಬ್ಬರೇ ಬ್ಯಾಟರು ಫಾರ್ಮಲ್ಲಿದ್ದರೆ, ಬೇರೆ ಯಾರು ಎಂತ ಆಡ್ತಾ ಇರೋದಿದ್ದರೆ ಆಬ್ವಿಯಸ್ಲಿ ಸೋಲು ಖಚಿತ. ಆ್ಯಂಡ್ ಐ ಆಮ್ ಹ್ಯಾಪಿ ಫಾರ್ ಜಿ. ಒಂದು ಚೆಂದ ಮಾಡಿ ಆಡಿದ್ದಾರೆ ಟೂರ್ನಮೆಂಟಲ್ಲಿ. ಕೆಲವೊಂದು ಸೋಲುವಂಥ ಸ್ಥಿತಿಗೆ ಹೋಗಿ ಗೆದ್ದಿದ್ದಾರೆ. ಇವಾಗ ನೆಕ್ಸ್ಟ್ ಮ್ಯಾಚ್ ನೋಡುವ. ಆ್ಯಂಡ್ ನೆಕ್ಸ್ಟ್ ಮ್ಯಾಚ್ ಇರೋದು ಸಂಡೇ. ನಾಳೆ ಭಾರತ ಹಾಗೂ ನ್ಯೂಜಿಲ್ಯಾಂಡಿನ ಕೊನೆಯ T20 ಮ್ಯಾಚ್ ಉಂಟು, ಅದರ ವಿಡಿಯೋ ಬರ್ತದೆ. ಸಂಡೇ UP ವಾರಿಯರ್ಸ್ಗೆ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಇದು ವಿಡಿಯೋ ಬರುವುದಿಲ್ಲ. ಸಂಡೇ ಬರುವುದಿಲ್ಲ. ಮತ್ತು ಕಮೆಂಟ್ ಸೆಕ್ಷನ್ ಬೈತಾ ಕೂತ್ಕೊಳ್ಬೇಡಿ. ಸಂಡೇ ಬರುವುದಿಲ್ಲ. ಕಾನ್ಸರ್ಟ್ ಉಂಟು. ನಾನು ಬಳ್ಳಾರಿಯಲ್ಲಿ ಹಾಡ್ತಿದ್ದೇನೆ. ಕೂಡ್ಲಿ ತಾಲೂಕಲ್ಲಿ ಹಾಡ್ತಾಯಿದ್ದೇನೆ ಗುರುಕಿರಣ್ ಅವ್ರ ಜೊತೆ. ಎಸ್, ಅದು ಮಂಡೇ ಬರ್ತದೆ ವಿಡಿಯೋ. ನಾಳೆ ವಿಡಿಯೋ ಬರ್ತದೆ. ನಾಳೆ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಇದು ವಿಡಿಯೋ ಬರ್ತದೆ. ಸಂಡೇ ಬರೋದಿಲ್ಲ. ಮತ್ತು ಕಾಯ್ತಾ ಕೂತ್ಕೊಳ್ಬೇಡಿ. ಎಸ್, ಸರಿಯಾಗಿದೆ, ಬರುವ. ನಮಸ್ಕಾರ.